ಬೇಡ ಬೇಡ ಬೇಡ, ಯಾಕಷ್ಟು ಹೇಳ್ತಿ ಅಳಬಾರ್ದು ಜ್ವರ ಬಂದು ನಿಮ್ಗೆ. ಹೌದಪ್ಪ ಅಪ್ಪ ಔಷಧ ಮಾಡ್ತಾರೆ. ಅಳಬೇಡ ಜಾನ್ ಅಳಬೇಡ. ಲಕ್ಷ್ಮಿ, ಯಾಕೆ ಕಳ್ತಾ ಇದೆ ಮಗು? ಏನಾಗಿದೆ ಮಗುಗೆ? ಯಾಕೆ ಕಳ್ತಾ ಇದೆಯಮ್ಮ? ಸಿಕ್ಕಾಪಟ್ಟೆ ಮೈ ಜ್ವರ ಬಂದಲ್ಲ. ಡಾಕ್ಟ್ರು ಜೇಬ ಖಾಲಿ ಅಲ್ಲ, ನಂದು ರೊಕ್ಕನೇ ಇಲ್ಲ. ದೇವ್ರೆ, ಯಾಕಪ್ಪ ಬಡತನ ಕೊಟ್ಟಿದ್ದೆ ನನಗೆ? ಮಗುವಿಗೆ ದವಾಖಾನೆ ಕೂಡ ದುಡ್ಡಿಲ್ಲ, ಔಷಧ ತರಬೇಕಂದ್ರೆ ದುಡ್ಡಿಲ್ಲ. ಇಂಥ ಬಡತನ ಕೊಡಬೇಡಪ್ಪ ಯಾರಿಗೂ ನೀನು. ಅದರೊಳಗೆ ಬಡ ಮೇಸ್ತ್ರು ಅಂತೂ ಮಾಡಬೇಡ. ಆಯಿತು, ಸಮಾಧಾನ ಪಡಿಸು. ಸ್ವಲ್ಪ ಒದ್ದೆ ಇದು ಹಚ್ಬಿಡು. ಬಸವಣ್ಣನ ಹತ್ರ ಹೋಗಿ ಔಷಧ ತೊಗೊಂಬರ್ತೀನಿ. ಸಮಾಧಾನ ಮಾಡೋದಕ್ಕೆ ಅಳಿಸ್ಬೇಡ ನೀನು. ಭಾಳ ಬಿಸಿಲದಪ್ಪ. ಮಧ್ಯಾಹ್ನ ಬೇರೆ ಹೋಗಬೇಕು. ಸ್ವಲ್ಪ ಹೊತ್ತು ಅಂಗಡಿ, ಔಷಧಿ ಅಂಗಡಿ ಓಪನ್ ಮಾಡಿ ಆಮೇಲೆ ಗೌಡ್ರು ಸ್ವಲ್ಪ ಔಷಧಿಗಳೆಲ್ಲ ಹೇಳ್ಯಾವೆ, ತಗೊಬರಕ್ಕೆ ಹೋಗ್ಬೇಕು. ಈಗ ಸ್ವಲ್ಪ ಹೊತ್ತು ಔಷಧಿ ಅಂಗಡಿ ವ್ಯಾಪಾರ ಮಾಡಿ ಆಮೇಲೆ ಹೊರಡ್ತೀನಿ ನಾನು. ಏನು ಮಾಡೋದು? ರೊಕ್ಕಂತೂ ಇಲ್ಲ, ದವಾಖಾನೆ ತೊಗೊಂಡು ಹೋಗಲಿಕ್ಕೆ. ನಮ್ಮ ಬಸವಣ್ಣ ಅಂಗಡಿಗೆ ಹೋಗಿ ತಗೊಳಪ್ಪ. ನಮಸ್ಕಾರ ಬೇಂದ್ರೆ ಮಾಸ್ಟ್ರೆ, ಏನು ಭಾಳ ಚಿಂತೆಯಿಂದ ಹೊರಟಿದ್ದೀರಲ್ಲ? ನಮಸ್ಕಾರ ಬಸವಣ್ಣ, ನಿನ್ನ ಅಂಗಡಿಗೆ ಬರೋವಿದ್ದೀನಿ. ಏನು ಮಾಡಲಿ ಮಾರೇ, ರೊಕ್ಕ ಇಲ್ಲ, ಜೇಬು ಖಾಲಿ ಇದೆ, ಸಂಬಳ ಪಗಾರ ಬರೋದು ಇನ್ನೂ ಅಂತ ಹೊರ ಆಗುತ್ತೆ. ನನ್ನ ಮಗಳಿಗೆ ತುಂಬ ಜ್ವರ ಬಂದವ, ಕೈ ಹಚ್ಚ ಬೆಂಕಿ ಹಿಂಗೆ. ಏನು ಮಾಡಿ ಹೇಳು? ನೀವು ಉದ್ರಿ ಪುಡಿಕೆ ಅನ್ನ ಸ್ವಲ್ಪ. ಮಾಸ್ಟ್ರೆ, ನಾನು ನಿಮ್ಮ ಶಿಷ್ಯ. ನೀವು ಉದ್ರಿ ಬಗ್ಗೆ ಅದೆಲ್ಲ ಏನು ಮಾತಾಡಬೇಡಿ, ರೊಕ್ಕದ ಬಗ್ಗೆ ಮಾತಾಡಬೇಡಿ. ಮೊದಲು ಮಕ್ಕಳಂದ್ರೆ ಎಲ್ರಿಗೂ ಮಕ್ಕಳೇ ಅಲ್ಲ. ಮಗು ಹುಷಾರಾಗಬೇಕು, ಪುಣ್ಯ ಕಟ್ಕೊಳಪ್ಪ ನೀನು. ಮಗು ಹುಷಾರಾಗಬೇಕು. ನಾನು ಔಷಧಿ ಕೊಡ್ತೀನಿ, ನೀವು ತಗೊಂಡೋಗಿ 3 ಹೊತ್ತು ಔಷಧಿ ಕೊಡಿ. ಜ್ವರ ಬಂದೈತಿ, ಮೈ ತುಂಬಾ ಕೈ ಹಚ್ಚಲು ಸುಡ್ತೈತಿ, ಅದಕ್ಕೆ ಏನಾದ್ರು ಒಂದು ವಾಸ ಔಷಧ ಕೊಡ್ಬೇಕು. ಎಲ್ಲಕ್ಕೂ ಕೊಡ್ತೀನಿ. ನೀವೊಂದು ಕೆಲಸ ಮಾಡ್ರಿ, ಇದನ್ನ ಮಗುಗೆ 3 ಹೊತ್ತು ಹಾಕಿದ್ದು. ಮತ್ತೆ ಈ ಮಾತ್ರೆ ಪುಡಿ ಮಾಡಿ ಅರ್ಧ ಹಾಕಿ 3 ಹೊತ್ತು ಹಾಕಿ. ಇದಕ್ಕೆ ಇದು ಜ್ವರ ಕಡಿಮೆ ಆಗ್ತದೆ, ಮತ್ತೆ ಮಗು ಬೇಗ ಹುಷಾರಾಗ್ತದೆ. ನೀವು ಲಘುನೇ ಬರ್ಬೇಕಾಯ್ತಲ್ಲ ಮಾಸ್ಟರ್. ಏನು ಮಾಡ್ಯಪ್ಪ, ನನಗೆ ಏನು ಕಾಡ್ಲಿಕ್ಕೆ ಆಗಲಿಲ್ಲ. ಮನೆಯೊಳಗಿನ ಪರಿಸ್ಥಿತಿ ನೋಡಿ ಗಾಬರಿ ಆಗ್ಬಿಟ್ಟು ನಾನು. ಅದಕ್ಕೆ ಏನಾದ್ರು ಔಷಧ ಕೊಟ್ಕೊಂಡು ಪುಣ್ಯ ಕೊಟ್ಟಪ್ಪ. ಈಗ ತಡ ಆಗಿದ್ರೆ ನಾನು ಹೊರಡೋನಿದ್ದೆ, ಪಟ್ಟಣಕ್ಕೆ ಹೋಗ್ಬೇಕಾಯ್ತು. ಗೋಡ್ರನ್ನ ಅಷ್ಟು ಮಾತಾಡಿ ಹೇಳಿದ್ರು, ತರಬೇಕಾಯ್ತು. ಪಟ್ಟಣಕ್ಕೆ ಹೋಗೋನಿದ್ದೆ. ನೀವು ಬಂದಿದ್ದು ಒಳ್ಳೆ ಚಮಚ ಹಾಕ್ಬೇಕು ತಾನೆ? ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಚಮಚ ಹಾಕಿ. ಇದು ಬೆಳಗ್ಗೆ ರಾತ್ರಿ ಒಂದೊಂದು ಮಾತ್ರೆ ಕೊಡಿ. ನೀವು ಪಗಾರ ಬಂದ್ಮೇಲೆ ಕೊಡಿ, ಏನು ತೊಂದರೆ ಇಲ್ಲ. ರೊಕ್ಕದ ಬಗ್ಗೆ ಚಿಂತೆ ಮಾಡಬೇಡಿ. ನಾನು ನಿಮ್ಮ ಶಿಷ್ಯ ಮೇಸ್ತ್ರೆ. ನಿಮಗೆ ಒಳ್ಳೆ ಮಾಡಬೇಕು. ಮಗು ಒಳ್ಳೇದಾಗಲಿ, ಮಗು ಒಳ್ಳೇದಾಗಲಿ. ಹೋಗ್ಬೇಕು. ಲಕ್ಷ್ಮಿ, ಬಂದೆ ಔಷಧ ತೊಗೊಂಡು ಬಂದೆ. ತಗೋ ಔಷಧ. ಅಯ್ಯೋ ವಿಧಿಯೇ, ನನ್ನ ಮಗಳನ್ನ ಕರ್ಕೊಂಡು ಹೋಗಲ್ಲಪ್ಪ ನಿನ್ನ ಜೊತೆ. ಇನ್ನು ಎಷ್ಟು ಮಕ್ಕಳು ಬೇಕು ನಿನಗೆ? ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರ ನನ್ನ ತಿರ್ಗಿ ನಾ ಹ್ಯಾಂಗ ನೋಡಲೆ ನಿನ್ನ. ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ
ಹಿಂಗ ನೋಡಿದರ ನನ್ನ ತಿರುಗಿ ನಾ ಹ್ಯಾಂಗ ನೋಡಲೆ ನಿನ್ನ ತಿರುಗಿ ನಾ ಹ್ಯಾಂಗ ನೋಡಲೆ ನಿನ್ನ ದಾರಿಲಿ ನೆನೆದೆ ಕೈ ಹಿಡಿದೆ ನೀನು ತನ್ನಾಂಗ ಅಂತ ನಾ ತಿಳಿದು ದಾರಿಲಿ ನೆನೆದೆ ಕೈ ಹಿಡಿದೆ ನೀನು ತನ್ನಾಂಗ ಅಂತ ನಾ ತಿಳಿದು ಬಿಡವಲ್ಲಿ ಇನ್ನೂನು ಬೂದಿ ಮುಚ್ಚಿದ ಕೆಂಡ ಇದ್ದಂತೆ ಹೊಳೆದು ಮುಗಿಲಿನ ಕಪ್ಪರಿಸಿ ನೆಲಕ ಬಿದ್ದರ ನೆಲದ ನೆಲೆಯು ಎಲ್ಲಿಂದ ಆ ಗಾದಿ ಮಾತು ನಂಬಿ ನಾನು ದೇವರಂತ ತಿಳಿದಿ ಏನು ನೀ ನನ್ನ ನೀ ಹಿಂಗ ನೋಡಬೇಡ ನನ್ನ ನೀ ಹಿಂಗ ನೋಡಿದರ ನನ್ನ ತಿರುಗಿ ನಾ ಹ್ಯಾಂಗ ನೋಡಳೆ ನಿನ್ನ ಇಬ್ಬನ್ನಿ ತೊಳೆದರು ಹಾಲು ಮೆತ್ತಿದ ಕವಳ ಕಾಂತಿಯ ಕಣ್ಣು ಇಬ್ಬನ್ನಿ ತೊಳೆದರು ಹಾಲು ಮೆತ್ತಿದ ಕವಳ ಕಾಂತಿಯ ಕಣ್ಣು ಹೊಳೆ ಹೊಳೆವ ಹಾಂಗ ಕಣ್ಣಿರುವ ಹೇಳು ಹೆಣ್ಣು ನಿನ್ನದೇನ ಈ ಕಣ್ಣು ದಿಗಿಲಿ ಅನತದ ಜೀವ ನಿನ್ನ ಕಣ್ಣಾರೆ ಕಂಡು ಹೊಮ್ಮಿಗಿಲ ಹುಣ್ಣಿಮೆ ಚಂದಿರನ ಹೆಣ ಬಂತು ಹುಣ್ಣಿಮೆ ಚಂದಿರನ ಹೆಣ ಬಂತು ಮುಗಿಲಲ್ಲಿ ತೇಲುತ್ತಾ ಹಗಲು ನೀ ಹಿಂಗ ನೋಡಬೇಡ ನನ್ನ ನೀ ಹಿಂಗ ನೋಡಿದರ ನನ್ನ ತಿರುಗಿ ನಾ ಹ್ಯಾಂಗ ನೋಡಲೆ ನಿನ್ನ ನಿನ್ನ ಕಣ್ಣಿನಾಗ ಕಾಲೂರಿ ಮಳೆಯೋ ನಡಕ ಹುಚ್ಚನಗಿ ಯಾಕ ನಿನ್ನ ಕಣ್ಣಿನಾಗ ಕಾಲೂರಿ ಹಳೆಯೋ ನಡಕ ಹುಚ್ಚನಗಿ ಯಾಕ ಹನಿ ಒಡಿಲಿಕ್ಕೆ ಬಂದಂತ ಮೋಡ ತಡೆದಾಂಗ ಗಾಳಿಯ ನೆವಕ ಅತ್ತಾರೆ ಅತ್ತು ಬಿಡು ಹೊನಲು ನಕ್ಯಾಕ ಮರಸತಿದೆ ದುಃಖ ಅತ್ತಾರೆ ಅತ್ತು ಬಿಡು ಹೊಸಲು ಬದಲು ನಕ್ಯಾಕ ಮರಸತಿದೆ ದುಃಖ ಎದೆ ಬಡಿಸಿ ಕೆಡಹು ಬರಿ ಕಣ್ಣು ಬ್ಯಾಡ ತುಟಿ ಕಚ್ಚಿ ಹಿಡಿಯದಿರು ದುಃಖ ತುಟಿ ಕಚ್ಚಿ ಹಿಡಿಯದಿರು ಬಿಕ್ಕ ನೀ ಹಿಂಗ ನೋಡಬೇಡ ನನ್ನ ನೀ ಹಿಂಗ ನೋಡಿದರ ನನ್ನ ತಿರುಗಿ ನಾ ಹ್ಯಾಂಗ ನೋಡಲೆ ನಿನ್ನ ಮಗನ ಕಳ್ಕೊಂಡಿವಿ 6 ಮಗು ಎಷ್ಟು ಕನಿಕರನೇ ಇಲ್ಲ ಅವನಿಗೆ ನಡಿ ಮುಂದಿನ ಕಾರ್ಯಕ್ಕೆ ಏನಾದ್ರು ಒಂದು ಮಾಡೋಣ ಬಡತನ ನಮಗಿರಲಿ ಮನೆ ತುಂಬ ಮಕ್ಕಳಿರಲಿ